ಸಮಾಜದಲ್ಲಿ ತೃತೀಯ ಲಿಂಗಿಗಳಿಗೂ ಸಹ ತಾರತಮ್ಯವನ್ನು ಹೋಗಲಾಡಿಸಿ ಸಮಾನತೆಯನ್ನು ಕಲ್ಪಿಸಿದಾಗ ಅವರು ಸಹ ಸಮಾಜದ ಮುಖ್ಯ ವಾಹಿನಿಗೆ ಬರಲಿದ್ದಾರೆ ಎಂದು ಶಾಸಕ ಬಸವರಾಜ ಶಿವಗಂಗಾ ಹೇಳಿದರು. ಸೋಮವಾರ ಚನ್ನಗಿರಿ ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ಸಮಾಜಶಾಸ್ತ್ರ ವಿಭಾಗ, ಬೆಂಗಳೂರು ಪಯಣ ಸಂಸ್ಥೆ, ಹಾಗೆಯೇ ಮಹಿಳಾ ಎಂಪವರ್ಮೆಂಟ್ ಸೆಲ್ ಹಾಗೆ ಪೊಲೀಸ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಲಿಂಗ ಸೂಕ್ಷ್ಮತೆ ಮತ್ತು ಲಿಂಗ ಸಂವೇದನಾಶೀಲತೆ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದಂತಹ ಬಿ.ಜೆ. ಅಮೃತೇಶ್ವರ್, ಹಾಗೆಯೇ ಎಎಸ್ಪಿ ಶ್ಯಾಮ್ ವರ್ಗೀಸ್, ಹಾಗೆ ಸಾಮಾಜಿಕ ಕಾರ್ಯಕರ್ತ ಕೃಷ್ಣರಾಜ್, ಪಯಣ ಸಂಸ್ಥೆಯ ತ್ರಿಮೂರ್ತಿ, ಉಪನ್ಯಾಸಕರಾದ ಮಂಜುಳಾ, ದಾಕ್ಷಾಯಿಣಿ, ಎಂ. ಡೋಂಗ್ರೆ, ಹಾಗೆ ಐಕ್ಯೂಸಿ ಸಂಚಾಲಕರಾದ ವಿಜಯಕುಮಾರ್ ಹಾಗೂ ಜಯದೇವ್, ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಶಿವರಾಜ್, ಜ್ಯೋತಿಪ್ರಸಾದ್, ಜ್ಯೋತಿಕೋರಿ ಇತರರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಬಹಳಷ್ಟು ಕೋಆಪರೇಟ್ ಮಾಡಿ ಇವತ್ತು ಕಾರ್ಯಕ್ರಮನ ನಡೆಸಿದ್ದೀವಿ. ಅವರು ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಪೊಲೀಸರೇ ಅವರು ಕೊನೆಗೆ ಈ ಒಂದು ಲಿಂಗ ಸಮಾನತೆಯ ಕುರಿತು ಒಂದು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಏನು ಪುರುಷರು ಮತ್ತು ಮಹಿಳೆಯರು ಮತ್ತು ಇತರೆ ಲಿಂಗಗಳ ನಡುವೆ ಹಕ್ಕುಗಳಿಗಾಗಿ ಏನು ಗೌರವ ವ್ಯಕ್ತಪಡಿಸೋದೇನು, ಯಾವ ರೀತಿ ವ್ಯಕ್ತಪಡಿಸಬೇಕು, ಅವ್ರಿಗೆ ಯಾವ ರೀತಿ ನಾವು ಗೌರವ ಕೊಡಬೇಕು, ಯಾರು ಗಂಡು ಯಾರು ಹೆಣ್ಣು ಅಥವಾ ಯಾರು ಎಲ್ಲ ಲಿಂಗಗಳಲ್ಲಿ ಯಾರ್ಯಾರು ಜೀವನ ಮಾಡ್ತಿದ್ದಾರೆ ಅವ್ರು ಯಾರೂ ತಾರತಮ್ಯ ಬರಬಾರ್ದು ಅನ್ನೋ ಮುಖ್ಯ ಅಂಶನೇ ಈ ಕಾರ್ಯಾಗಾರ. ಯಾಕೆಂದರೆ ಪಾಪ ಅದು ಮತ್ತು ಇವತ್ತೇನು ಬಂದಿದ್ದಾರೆ ಬಂಧುಗಳು, ಅವರಿಗೆ ಸಮಸ್ಯೆ ನಮಗೆ ಅರ್ಥ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಸಹ ಈ ಒಂದು ಉದ್ಯೋಗಗಳಲ್ಲಿ ಮೀಸಲಾತಿ ಕೊಡಬೇಕನ್ನೋ ನಾವು ತೀರ್ಮಾನ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಅವರು ಸಹ ಸರ್ಕಾರಕ್ಕೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಸಮಾಜದಲ್ಲಿ ಸಮಾನತೆ ಮತ್ತು ಸಹಾನುಭೂತಿ ತತ್ವಗಳನ್ನ ಉತ್ತೇಜಿಸುವ ವಿಷಯವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಏನು ಲಿಂಗ ಸೂಕ್ಷ್ಮತೆ, ಲಿಂಗಾಧಾರಿತ ಭೇದ ಭಾವ, ಹಿಂಸೆಯ ವಿರುದ್ಧ ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ಲಿಂಗಗಳಿಗೂ ಸಮಾನ ಅವಕಾಶ ಸೌಲಭ್ಯ ನೀಡೋಕ್ಕೆ ನಾವು ನೀವೆಲ್ಲ ಪ್ರೋತ್ಸಾಹಿಸಬೇಕು. ಅದೇ ರೀತಿ ಎಲ್ಲ ಲಿಂಗದವರು ತಮ್ಮ ಪಾತ್ರಗಳಲ್ಲಿ ಗೌರವಪೂರ್ವಕವಾಗಿ ಬದುಕೋದಕ್ಕೆ ನಮ್ಮ ಸಮಾಜದವರು ಇನ್ಕ್ಲೂಡ್ ನಾನು ಈ ಒಂದು ಕಾರ್ಯಾಗಾರದ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಯುವಕರು, ವೇದಿಕೆ ಮೇಲಿರೋರು ಎಲ್ಲರೂ ಸೇರಿ ಅದನ್ನು ಕಲಿಯಬೇಕು. ಜೊತೆಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನ ಅವಕಾಶ ನೀಡುವುದಂತ ಒಂದು ನಮ್ಮ ಸರ್ಕಾರ ಈಗಾಗಲೇ ಅದ್ರ ಬಗ್ಗೆ ತೀರ್ಮಾನವನ್ನು ತಗೊಂಡಿದ್ದು, ರಿಸರ್ವೇಷನ್ ಸಹ ಉದ್ಯೋಗದಲ್ಲಿ ಇಟ್ಟಿದೆ. ಜೊತೆಗೆ ಏನು ನಮ್ಮ ಲಿಂಗಭೇದದಲ್ಲಿ ಒಂದು ಸ್ವಲ್ಪ ತಾರತಮ್ಯ ಭಾಳಷ್ಟು ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯ ತಾರತಮ್ಯ ಆಗದ ರೀತಿ ನೋಡ್ಕೋಬೇಕು. ಸಮಾಜದಲ್ಲಿ ಎಲ್ಲರೂ ಒಂದೇ, ಗಂಡು ಇರ್ಬೋದು, ಹೆಣ್ಣಿರ್ಬೋದು, ಅಥವಾ ತೃತೀಯ ಲಿಂಗದವರು ಇರ್ಬೋದು, ಅಥವಾ ಯಾವುದೇ ಲಿಂಗಗಳಿದ್ದರೂ ಸಹ ಎಲ್ಲರೂ ಒಂದೇ, ಎಲ್ಲರೂ ಸಮಾನವಾಗಿ ಕಾಣಬೇಕು. ಬೇರೆ ರೀತಿಯ ವ್ಯತ್ಯಾಸಗಳು, ಭೇದ ಭಾವ ಬರಬಾರ್ದು ಅನ್ನೋದನ್ನು ಈ ಕಾರ್ಯಾಗಾರದಲ್ಲಿ ಒಂದು ಚಿಂತನೆ ಮಾಡಬೇಕು. ಜೊತೆಗೆ ಈ ಕಾರ್ಯಾಗಾರದಲ್ಲಿ ಒಂದು ಬಹಳ ಮುಖ್ಯ ಅತಿಥಿಗಳ ಪ್ರವಚನ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಶುರು ಮಾಡ್ತೀವಿ. ಒಂದು 10-12ನೇ ವಯಸ್ಸಿನಲ್ಲಿ ಒಂದು ಹೆಣ್ಣುಮಕ್ಕಳ ಥರ ನಡವಳಿಕೆ ಬದಲಾಗುತ್ತೆ, ನಡೆ ಬದಲಾಗುತ್ತೆ, ರಂಗೋಲಿ ಹಾಕ್ತೀವಿ, ಹೆಣ್ಮಕ್ಳ ಥರ ಡ್ರೆಸ್ ಹಾಕೋಬೇಕು ಅಂತ ಆಸೆ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡುವಾಗ ಯಾವುದೇ ತಂದೆ ತಾಯಿ ಅದನ್ನು ಒಪ್ಕೊಳ್ಳೋದಿಲ್ಲ. ತಂದೆ ತಾಯಿಗಿಂತ ಮುಖ್ಯವಾಗಿ ನಮ್ಮನ್ನು ಗುರುತಿಸುವಂಥ ವ್ಯಕ್ತಿಗಳು, ನಮ್ಮನ್ನು ಹೀಯಾಳಿಸುವಂಥ ವ್ಯಕ್ತಿಗಳು ಯಾರು ಅಂತಂದರೆ ನೇಬರ್ಸ್. ತಂದೆ ತಾಯಿಗಳು ಯಾವತ್ತೂ ನಮ್ಮನ್ನು ಮನೆಯಿಂದ ಹೊರಗಡೆ ಹಾಕಿಲ್ಲ, ಹಿಂಸೆ ಕೊಟ್ಟಿಲ್ಲ. ಯಾವಾಗಲೂ ಅಕ್ಕಪಕ್ಕದ ಮನೆಯವರು ಯಾಕೆ ನಿಮ್ಮ ಮಗ ಗಂಡು ಮಕ್ಕಳ ಜೊತೆ ಕಬಡ್ಡಿ ಆಟಕ್ಕೆ ಹೋಗ್ತಾ ಇಲ್ಲ, ಬರೀ ಹೆಣ್ಮಕ್ಳ ಜೊತೆ ಖೋಖೋ ಆಟಕ್ಕೆ ಹೋಗ್ತಾ ಇದ್ದಾನೆ ಅಂತ ಗಮನಿಸುವಾಗ ಅದು ಎಫೆಕ್ಟಿವ್ ಬಂದು ಅದು ಇನ್ಫ್ಲೂಯೆನ್ಸ್ ಆಗುತ್ತೆ ಫ್ಯಾಮಿಲಿನಲ್ಲಿ. ಆದ್ದರಿಂದ ಫ್ಯಾಮಿಲಿಯವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಈ ಥರ ಅದು ಮೊದಲನೇ ಬಾಲ್ಯಾವಸ್ಥೆಯಲ್ಲಿ ನಮಗೆ ಹಿಂಸೆಗಳಾದಾಗ ನೆಕ್ಸ್ಟ್ ಬಂದು ನಮ್ಗೆ ಬರೋದು ಸ್ನೇಹಿತರು. ನಮಗೆ ತುಂಬ ಜನ ಸ್ನೇಹಿತರು ಇರೋದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ನಮಗೆ ಜೆಂಡರ್ ಭೇದ ಭಾವ ಇರೋದೇ ಇಲ್ಲ. ನಾವೆಲ್ಲರೂ ಕೂಡ ಹೆಣ್ಮಕ್ಳ ಜೊತೆನೇ ಇರ್ತೀವಿ, ಹೆಣ್ಮಕ್ಳ ಜೊತೆ ಬಾತ್ರೂಮ್ಗೂ ಕೂಡ ಹೋಗಿದ್ದೀವಿ. ಯಾವತ್ತೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದೇ ಇಲ್ಲ. ನಾನು ಗಂಡು ನೀನು ಹೆಣ್ಣು ಅನ್ನುವಂಥ ಭೇದ ಭಾವ ತೋರಿಸೇ ಇಲ್ಲ. ಅದಾದಮೇಲೆ ಯಾಕೆ ಒಂದು ಸರಿ
ದೂರ ತಳ್ತಾರೆ. ಫ್ರೆಂಡ್ಸು ಆಟಗಳಿಂದ ದೂರ ತಳ್ತಾರೆ. ನೀ ನಮ್ಮ ಜೊತೆ ಬರಬೇಡ, ಬೇರೆಯವರೆಲ್ಲ ತಪ್ಪಾಗಿ ನೋಡ್ತಾರೆ ಅಂತ ತಳ್ತಾರೆ. ಸ್ಟೂಡೆಂಟ್ ಲೈಫಲ್ಲಿ ನಮ್ಮನ್ನು ಯಾವ ಫ್ರೆಂಡ್ಸ್ ಜೊತೆ ಅವ್ರ ಡೆಸ್ಕಲ್ಲಿ ಕುತ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ನೀನು ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ಚುಡಾಯಿಸ್ತಾರೆ ಅಂತ ಹೇಳುವಂಥದ್ದು. ನಾವು ಎಲ್ಲಿ ಹೋಗಬೇಕು? ನಾನು ಎಲ್ಲ ಟೀಚರ್ಸ್ ಎಲ್ಲ ಸ್ಟೂಡೆಂಟ್ಸು ಹಾಗೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವತ್ತೂ ಕೂಡ ನನ್ನ ಜೊತೆ ಸೊ ನಾವು ಅತಿ ಹೆಚ್ಚಾಗಿ ನಾವು ಗಂಡಾಗಿ ಹುಟ್ಟಿ ಹೆಣ್ಣಾಗಿರೋರನ್ನ ನಾವು ಸಮಾಜದಲ್ಲಿ ಹೆಚ್ಚಾಗಿ ನೋಡ್ತೀವಿ. ಬಟ್ ಹೆಣ್ಣಾಗಿ ಹುಟ್ಟಿ ಗಂಡಾಗಿರೋರು ಅತಿ ಕಡಿಮೆಯಾಗಿ ಕಾಣಿಸ್ಕೊತಾರೆ. ಸೊ ಯಾಕೆ ಕಾಣಿಸ್ಕೊತಾರೆ ಅಂತ ಹೇಳುವಾಗ ನಾವು ಅದಕ್ಕೆ ಉತ್ತರ ಸುಮಾರು ವಿಚಾರದಲ್ಲಿ ಹೇಳ್ಬೋದು. ಸೊ ಯಾಕಂದರೆ ನಮ್ಮ ಮನೆಗಳಲ್ಲಿ ನಮ್ಮನ್ನು ಒಪ್ಕೊಳ್ಳೋದೇ ತುಂಬ ಕಷ್ಟ. ಸೊ ಒಂದು ಹೆಣ್ಣು ಹೇಗೆ ಗಂಡಾಗಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಜಾಸ್ತಿ ಇರುತ್ತೆ. ಸೊ ಆದರೆ ನಾನು ಈ ಒಂದು ಐಡೆಂಟಿಟಿ ಅಂತ ನನ್ನ ಬಗ್ಗೆ ಹೇಳೋದಾದರೆ, ನಾನು 17 ವಯಸ್ಸಿಗೆ ನಾನು ಆಚೆ ಬಂದೆ. ಯಾಕೆ ಆಚೆ ಬಂದೆ ಕೇಳಿಸ್ತಿಲ್ಲ, ಸ್ವಲ್ಪ ಮುಂದೆ ನೀವೇ ಬಂದುಬಿಡಿ ದಯವಿಟ್ಟು. ನನ್ನಂಥ ಐಡೆಂಟಿಟಿ ಅಂದರೆ ಹೆಣ್ಣಾಗಿ ಹುಟ್ಟಿ ಗಂಡಾಗಬೇಕು ಅಂತ ಹೇಳ್ಕೊಳ್ಳೋರು ತುಂಬ ಕಡಿಮೆ ಜನ. ಯಾಕೆ ಕಾಣಿಸ್ಕೊತಾರೆ ಅಂದರೆ ಆ ಸ್ವಾತಂತ್ರ್ಯ ಇಲ್ಲ. ಸೊ ನನಗೆ ಈ ಮದುವೆ ಇಷ್ಟ ಇದೆಯಾ ಇಲ್ವಾ ಅನ್ನೋದು ಕೇಳುವಂಥ ಸ್ವಾತಂತ್ರ್ಯ ಮನೆಯಲ್ಲೇ ಇಲ್ಲ. ಆದರೆ ನನ್ನಂಥ ಜನರು ಎಷ್ಟೋ ಜನ ಇದ್ದಾರೆ, ಹಿಡನ್ ಆಗಿದ್ದಾರೆ, ಆದರೆ ಹೇಳ್ಕೊಳಕ್ಕಾಗ್ತಿಲ್ಲ. ಸೊ ಈಗ ನಮ್ಮ ಮಧ್ಯದಲ್ಲಿ ಸುಮಾರು ಜನ ಬಂದಿದ್ದಾರೆ. ಅವ್ರು ಯಾರು ಹೊರಗಡೆ ಬರಲ್ಲ. ಯಾಕೆ ಬರಲ್ಲ ಅಂದರೆ, ನಾನು ಹೊರಗಡೆ ಬಂದರೆ ನನಗೆ ಸೇಫ್ಟಿ ಇಲ್ಲ. ಸೊ ನಾವಿವತ್ತೇನು ಮಾತಾಡ್ತಾ ಇದ್ದೀವಿ, ಟ್ರಾನ್ಸ್ಜೆಂಡರ್ಸ್ ಅಂದಿದ ತಕ್ಷಣ ಬರೀ ಮಂಗಳಮುಖಿ ಸಮುದಾಯ ಮಾತ್ರ ಬರೋದಿಲ್ಲ, ಟ್ರಾನ್ಸ್ ಪುರುಷರು ಕೂಡ ಬರ್ತಾರೆ. ಸೊ ಅದರಲ್ಲೂ ಕೂಡ ಹೆಣ್ಣಾಗಿ ಹುಟ್ಟಿ ಗಂಡಾಗಿರೋರು ಕೂಡ ಇದ್ದಾರೆ. ಸೊ ಸುಮಾರು ಜನರಿಗೆ ಟ್ರಾನ್ಸ್ ಪುರುಷರ ಬಗ್ಗೆ ಗೊತ್ತೇ ಇಲ್ಲ. ಸೊ ನನ್ನ ಐಡೆಂಟಿಟಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಇದ್ದೀನಿ ಅನ್ನೋದು ನಾನು ಹೇಳ್ದಿರ ಇದ್ದರೆ ನನ್ನಂಥವ್ರು ನಿಮ್ಮ ಮಧ್ಯೆ ಇದ್ದರೂ ನಿಮಗೆ ಗೊತ್ತಾಗೋದಿಲ್ಲ. ಸೊ ನಾಳೆ ಕೂಡ ಅವರು ಅವರ ಮನೇನ ಕಳ್ಕೊಬೇಕಾಗುತ್ತೆ, ಅವ್ರ ವಿದ್ಯಾಭ್ಯಾಸನ ಕಳ್ಕೊಬೇಕಾಗುತ್ತೆ, ಅವರ ಒಂದು ಉದ್ಯೋಗ ಅವಕಾಶಗಳನ್ನು ಕಳ್ಕೊಬೇಕಾಗುತ್ತೆ. ನಾನು ಹೀಗಿದ್ದೀನಿ ಅಂದಿದ ತಕ್ಷಣ ನನ್ನ ಮನೆಯಲ್ಲಿ ನನ್ನ ಹೌಸ್ ಅರೆಸ್ಟ್ ಮಾಡಿದ್ರು, ಫೋರ್ಸಿಬಲ್ ಮ್ಯಾರೇಜ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ನನ್ನ ಎಜುಕೇಷನ್ ನಾನು ಮೊದಲೆಲ್ಲ ಬಿಡಬೇಕಾಗಿ ಬಂತು, ಯಾಕಂದರೆ ನಾನು ಮೆಂಟಲಿ ಪ್ರಾಬ್ಲಮ್ ಇದ್ದೀನಿ ಅಂತ. ನಾನು ಮನೆಯಿಂದ ಹೊರಗಡೆ ಬಂದೆ, ಯಾಕಂದರೆ ನಾನು ಹೇಗಿರಬೇಕು ಅನ್ನೋದನ್ನ ಮನೆಯಲ್ಲಿ ಒಪ್ಕೊಳ್ದೇ ಇರೋದಕ್ಕೆ. ನನ್ನ ರೀತಿ ಯಾರೂ ಆಚೆ ಬರೋದಕ್ಕಾಗೋದಿಲ್ಲ, ತುಂಬ ಕಷ್ಟ. ಆದರೆ ಸರ್ಕಾರದಲ್ಲಿ ಹಲವು ಕಾನೂನು